ಉದ್ಯಾನವನವನ್ನು ನೋಡಿದೀಯಾ? ಹೌದು. ಎಷ್ಟೊಂದು ಮನೋಹರವಾಗಿರುವುದು. ಹೌದು ಹೌದು. ಅದು ಅಲ್ಲಿ ನೋಡು. ಆಹಾ, ವಿಧ ವಿಧವಾದ ವೃಕ್ಷಗಳಿಂದಲೂ ಫಲಭರಿತವಾದ ವೃಕ್ಷಗಳಿಂದಲೂ ಎಷ್ಟು ಮನೋಹರವಾಗಿ ಶೋಭಿಸುತ್ತಿರುವುದು. ಹೌದಲ್ಲವೇ ದೇವಿ? ದೇವಿ, ಈ ನಿಮ್ಮ ಸೌಂದರ್ಯವನ್ನು ದುಂಬಿಯ ಜೇನಿರಲು ಇನ್ನು ಬರಲೇ ಇಲ್ಲವಲ್ಲ? ನಿಮ್ಮ ಆರ್ಯವರ್ತವಾದರೂ ಇನ್ನು ಬಂದಂತೆ ಕಾಣುತ್ತಿಲ್ಲವಲ್ಲ ದೇವಿ? ಹೌದಲ್ಲವೇ ಸಖಿ? ಹೌದು ದೇವಿ. ಇನ್ನು ಬಾರಲೇ ಇಲ್ಲವಲ್ಲ? ಇನ್ನು ಬಾರಲೇ ಇಲ್ಲವಲ್ಲ? ವನದೇವತೆಗಳ ವನರಾಣಿಯೇ ಸಖಿ, ನಿಮ್ಮ ಆರ್ಯವರ್ತರು ಈ ಕಡೆ ಬರುತ್ತಿರುವುದರೆ? ಹೌದಲ್ಲವೇ? ಹೌದು ದೇವಿ. ಇದು ನನ್ನ ಸ್ವಾಮಿ ಧ್ವನಿಯೇ ಆಗುದು. ಸಖಿ, ನೀನಿನ್ನು ಅರಮನೆಗೆ ನಡಿ. ಅವರು ಬಂದ ನಂತರ ಅವರನ್ನು ನಾನು ಕ್ಷಣಕಾಲ ಕಾಡಿಸುವೆನು. ಹಾಗೆ ಆಗಲಿ. ವನದೇವತೆಗಳ ವನರಾಣಿಯೇ ವನದೇವತೆಗಳ ವನರಾಣಿಯೇ ಸೆಳೆದು ಬಿಗಿದಪ್ಪಿ ಎನ ತೋಳ್ಗಳೇ ಬರಸೆಳೆದು ಬಿಗಿದಪ್ಪಿ ಮುದ್ದಿಸುವ ಸುಖವು ಇಂತು ಮಧುರಂ ಮಧುರಂ. ಈ ವನದ ಮಧ್ಯದಲ್ಲಿ ಈ ಬಳುಕು ಯಾರ ನಡೆ ಮಧುಚಂದ್ರನಂತೆ ನಾಚಿಸುವ ಈ ಮಂದಹಾಸದ ಮಡುವಿನಲ್ಲಿ ನನ್ನ ಮನಸ್ಸಿನ ಮಾತೇ ಮರೆತು ಹೋಗಿದೆ. ಪ್ರಾಣೇಶ್ವರ, ಪ್ರೇಮ ರಾಣಿಯೇ ನಿನಗೆ ಏನ ಹೇಳಲಿ, ಹೃದಯ ರಾಣಿಯೇ ನಿನಗೆ ಏನ ನೀಡಲಿ. ಪ್ರೇಮ ರಾಣಿಯೇ ನಿನಗೆ ಏನು ನೀಡಲಿ, ಹೃದಯ ರಾಣಿಯೇ ನಿನಗೆ ಏನು ಹೇಳಲಿ. ಸಾಗ ಸಾಮ್ರಾಜ್ಯದ ನಗಿಸಿದೆ ಕುಣಿಸಿದೆ ಹಾಡಿನಿಂದಲೇ, ನಗಿಸಿದೆ ಕುಣಿಸಿದೆ ಹಾಡಿನಿಂದಲೇ. ಪ್ರೇಮ ರಾಣಿಯೇ ನಿನಗೆ ಏನು ಹೇಳಲಿ.
ನಮಕೆ ಆ ಸ್ವರ್ಗವೇ ಸೋಪಾನ ಲಲಿತಾ ಸ್ವಾಮಿ ಸ್ವಾಮಿ ಗಾನ ಕೋಗಿಲೆ ನಿನಗೆ ಏಳಲೆ ಕುಣಿವ ಜಿಂಕೆಯೇ ನಿನಗೆ ಏಳಲೆ ರಾಗ ಸಾಮ್ರಾಜ್ಯದ ನಾದ ಸೌಂದರ್ಯಕ್ಕೆ ಆಭರಣನೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಪ್ರೇಮ ರಾಣಿಯೇ ಪ್ರಾಣೇಶ್ವರ ನೀಲಿ ಬಾನಿನ ಚಂದಿರ ಸ್ವಾಮಿ ಧರೆಗೆ ಇಳಿದು ಬಾರ ಸ್ವಾಮಿ ಪ್ರೀತಮ ಲಲಿತಾ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ನಾಟ್ಯ ಮಯೂರಿ ಸ್ವರ್ಗದ ನೀಡು ಆಲಿಂಗನ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ಕುಡಿ ನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವೆ ಕುಡಿ ನೋಟ ಹೂಬಾಣ ಎದೆ ತಾಕಲು ನನ್ನೆದೆಯು ನೋವಿಂದ ಹಾಯಿನು ಸಿಹಿ ಮುತ್ತಿನ ಅದರ ಸುರೆ ಸವಿಯಲು ಸಿಹಿ ಮುತ್ತಿನ ಅದರ ಸುರೆ ಸವಿಯಲು ತಡವೇಕೆ ಬಾಯಿಗೆ ನೆಲ ಸೇರಲು ಸ್ವಾಮಿ ಪ್ರೀತಮ ಲಲಿತಾ ಸ್ವಾಮಿ ತಡವೇಕೆ ಬಾಯಿನಿಯ ಸ್ವಾಮಿ ಆಶ್ಚರ್ಯವಾಯಿತೆ ಮತ್ತೇನಾಯ್ತು ಲಲಿತಾ ನನ್ನ ಸೇರಲು ಪ್ರೀತಮ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರಿ ನಾಟ್ಯ ಮಯೂರಿ
ಪಡೆದ ನಾನೇ ಧನ್ಯನಲ್ಲವೇ? ಪ್ರಾಣೇಶ್ವರ, ನಿಮ್ಮನ್ನು ಪಡೆದ ನಾನೇ ಭಾಗ್ಯಶಾಲಿ ಅಲ್ಲವೇ? ಲಲಿತಾ, ಬಾರನ್ನ ಚೆಲುವೆ, ಬಾರನ್ನ ಒಲವೇ, ಆಡೋಣ ಬಾರೆ ಆಕಾಶದಾರೆ, ಮೈ ಮನಸ್ಸು ಹಗುರಾಗಿದೆ. ಒಂದೇ ಕೊಯ್ಲು ಹೊಸದಾಗಿದೆ, ಯೌವನದ ಬಾರಕ್ಕೆ ತನತೋಗಿದೆ. ಒಂದೇ ಕೊಯ್ಲು ಹೊಸದಾಗಿದೆ, ಯೌವನದ ಬಾರಕ್ಕೆ ತನತೋಗಿದೆ. ಈ ರಾತ್ರಿ ನಮ್ಮ ವಶವಾಗಿದೆ. ಈ ರಾತ್ರಿ ನಮ್ಮ ವಶವಾಗಿದೆ. ಸೇರೋಣ ಬಾರೆ ಮಧುಮಂಚ ತೀರ. ಲಲಿತಾ, ಸ್ವಾಮಿ, ಲಲಿತಾ, ಬಾರನ್ನ ಚೆಲುವೆ, ಬಾರನ್ನ ಒಲವೇ, ಈಗ ಒಂದು ಕ್ಷಣವಾಗಿದೆ. ಆಡೋಣ ಬಾರೆ ಆಕಾಶದಾರೆ, ಮೈ ಮನಸ್ಸು ಹಗುರಾಗಿದೆ.
ಚಿಲಿಪಿಲಿ ಗಾನದಿಂದಲೂ ದುಂಬಿಯ ಮಧುರ ಜಯಂಕಾರದಿಂದಲೂ ತಿಳಿ ನೀರಿನ ಜಲಪಾತದ ಕೊಳಗಳಿಂದಲೂ ಕೂಡಿರುವ ಈ ವನವನ್ನು ನೋಡಿ ಹೇಗೆ ಕಂಗೊಳಿಸುತ್ತಿರುವುದು. ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದಲ್ಲವೇ? ಸ್ವಾಮಿ, ಚತುರೇ ಮಧುವಂತಿಕೆ ಪ್ರಿಯ. ಕಣ್ಣೇಶ್ವರಿ ತಂಗ. ಹೌದು ಸ್ವಾಮಿ. ಚತುರೇ ಮಧುವಂತಿಕೆ ಮಧುಗಾನ ಗುಣವಂತ ಕೋಮಲೆ ಚತುರೇ ಮಧುವಂತಿಕೆ. ಸುಂದರಿ ಸುಮಗಾವ ಪರಿಸುತ್ತಿದೆ ಜೀವ ಕಣೇಶ್ವರಿ. ಸುಂದರಿ ಸುಮಗಾವ ಮರಿಸುತ್ತಿದೆ ಜೀವ ಮಂದಹಾಸ ಮನ ಉಲ್ಲಾಸ ಕಣೇಶ್ವರಿ. ಮಂದಹಾಸ ಮನ ಉಲ್ಲಾಸ ಅಗಣಿತ ವಿರಹ ಅನುರೂಪ ಜೀವನ. ಅಗಣಿತ ವಿರಹ ಅನುರೂಪ ಜೀವನ ನಯನದಿ ಮೋದ. ಅಗಣಿತ ವಿರಹ ಅನುರೂಪ ಜೀವನ ನಯನದಿ ಮೋದದಿ ತಾಪ. ನಯನದಿ ಮೋದದಿ ತಾಪ. ಚತುರೇ ಸಂಗ ಮಧುವಂತಿಕೆ ಮಧುಗಾನ ಗುಣವಂತೆ ಕೋಮಲೆ ಚತುರೇ ಮಧುವಂತಿಕೆ ಮಧುವಂತಿಕೆ ಮಧುವಂತಿಕೆ. ಪ್ರಾಣೇಶ್ವರಿ, ಸ್ವಾಮಿ, ನಿನ್ನನ್ನು ಪಡೆದ ನಾನೇ ಧನ್ಯ. ಹೌದು ಸ್ವಾಮಿ, ನಿಮ್ಮನ್ನು ಪಡೆದ ನಾನು ಭಾಗ್ಯಶಾಲಿ ಅಲ್ಲವೇ ಪ್ರಿಯ? ಹೌದು ಪ್ರಿಯ. ಸ್ವಾಮಿ, ಪ್ರಾಣೇಶ್ವರಿ, ಪ್ರಿಯ, ಪ್ರಾಣೇಶ್ವರಿ, ಪರಶಿವನನ್ನು ಧ್ಯಾನಿಸೋಣವೇ ಸ್ವಾಮಿ? ಹಾಗೆ ಆಗಲಿ ದೇವಿ. ನಟರಾಜ ನಮೋ ಅರಜಟ ಜೂಟದರ ಸಂಭೀಮೋ. ನಮೋ ನಮೋ ನಟರಾಜ ನಮೋ ಅರಜಟ ಜೂಟದರ ಸಂಭೀಮೋ. ನಮೋ ನಮೋ ನಟರಾಜ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ ನಮೋ ನಮೋ ನಟರಾಜ. ಗಂಗಾ ಗೌರಿ ಹೃದಯ ವಿಹಾರಿ ಗಂಗಾ ಗೌರಿ ಹೃದಯ ವಿಹಾರಿ ಲೀಲಾ ಕಲ್ಪಿತ ಸಂಚಾರಿ ಲೀಲಾ ಕಲ್ಪಿತ ಸಂಚಾರಿ ವರಿಲೆ ಬಾಸುರ ಬ್ರಹ್ಮಚಾರಿ ವರಿಲೆ ಬಾಸುರ
ಭಾವಜ ಮದ ಸಂಹಾರಿ ನಮೋ ನಮೋ ನಟರಾಜ ನಮೋ ಹರ ಜಟಾಜೂಟಧರ ಶಂಭೋ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ನಮೋ ನಮೋ ನಟರಾಜ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಾರಾಯಣ ನಾರಾಯಣ ಪವರಾಜತಾಯ ಪ್ರಕಟೆ ನತಾದ ಪವರಾಜತಾಯ ಪ್ರಕಟೆ ನತಾದ ಬಾಸರ ಮೂಲ ಬಾಸರ ಮೂಲ ಶಿವನಿತಾಮಣಿ ಸೇವಿತ ಪಾದ ಶಿವನಿತಾಮಣಿ ಸೇವಿತ ಪಾದ ನತ ಜನ ಪಾದ ಶ್ರೀಗಣ ಮಹಿಮಾ ನತ ಜನ ಪಾದ ಶ್ರೀಗಣ ಮಹಿಮಾ ಪಾದಯ ತೇಜ ನಯ ಹೇ ಮಾನವ ಪಾದಯ ತೇಜ ನಯ ಮಾಧವ 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 ನಾರಾಯಣ ನಾರಾಯಣ ಓಂ ನಮಃ ಈ ಕಾಡಿನಲ್ಲಿ ಹರನ ಧ್ಯಾನ ಯಾರಾಗಿರಬಹುದು? ಯಾರೋ ದಂಪತಿಗಳು ಭಕ್ತಿ ಭಾವದಿಂದ ಹರನ್ನು ಕುರಿತು ಧ್ಯಾನಿಸುತ್ತಿರಬಹುದು. ಯಾರೆಂಬುದನ್ನು ವಿಚಾರಿಸು. ನಾರಾಯಣ 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 ನಾರಾಯಣ. ಪೂಜ್ಯರಿಗೆ ಒಂದು ನಮಸ್ಕರಿಸಿದೆ. ಅಯ್ಯ ದಂಪತಿಗಳಿಗೆ ನಿಮಗೆ ಮಂಗಳವಾಗಲಿ. ಅಯ್ಯ ದಂಪತಿಗಳೇ, ನೀವು ಯಾರು? ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಪೂಜ್ಯರೇ, ನನ್ನದು ಕಾಶಿ ಪಟ್ಟಣವು. ನನ್ನ ಹೆಸರು ವಿಜಯೇಂದ್ರನು. ಹೌದೇ? ಈಕೆಯು ನನ್ನ ಧರ್ಮಪತ್ನಿ ನಲ್ಲ ತಂಗಿ, ಹೌದೇ? ಮಧುರಾಪುರದ ನಲ್ಲರಾಜನ ಸಹೋದರಿ. ಈಕೆಯನ್ನು ಲಗ್ನವಾಗಿ ನಮ್ಮ ಪಟ್ಟಣಕ್ಕೆ ಹೋಗುತ್ತಿರುವವು. ಹೌದೇ? ನಮ್ಮನ್ನು ಆಶೀರ್ವದಿಸಿ. ನೀವು ಮಹಾಶಿವಭಕ್ತರು, ಹೋಗಿ ಬನ್ನಿ. ಹೋಗಿ 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 ಹೋಗಿ. ಪೂಜ್ಯರೇ, ಭಾಗವತೋತ್ತಮರಾದ ನಿಮ್ಮ ದರ್ಶನದಿಂದ ನಾವು ಪುನೀತರಾದವು. ನಾವಿನ್ನು ಹೊರಡಬಹುದೇ? ಮಂಗಳವಾಗಲಿ, ಹೋಗಿ ಬನ್ನಿ. ಆಹಾ ಆಹಾ, ಈ ಸಾಧ್ವಿ ಮನಿಯು ಮಧುರಾಪ್ರಧರನಾದ ರಾಮಸಿಂಹನ ಮಗಳು. ಎಂತಹ ಭಕ್ತಿ, ಎಂತಹ ಪತಿರತಿಯು ಇರಲಿ. ಹೀಗೆ ಪತಿರತಿಯು ಲೋಕದಲ್ಲಿ ಪ್ರಖ್ಯಾತವಂತೆ ಮಾಡುವೆನು. ಈ ದಿನ ಸುರಸಭೆಯಲ್ಲಿ ಅಷ್ಟದಿಕ್ಪಾಲಕರು, ಶುರಮುನಿಗಳು ಹಾಗೂ ಶನಿದೇವರು ಸಹ ಹೋಗುತ್ತಿರುವರು. ನಾನು ಸಹ ಸಭೆಗೆ ಹೋಗಿ ಮುಂದಿನ ಕಾರ್ಯವನ್ನು ಆಲೋಚಿಸುವನು. ನಾರಾಯಣ ನಾರಾಯಣ. ಭಕ್ತೋಭಿಷ್ಟವ ಸಲ್ಲಿಸಲೆಂದು ಬರದಿಲ್ಲ. ಆ ಆ ಆ ಭಕ್ತ ಅಭಿಷ್ಟವ ಸಲ್ಲಿಸಲೆಂದು ಬರದಿಲ್ಲ. ಸೇರುವೆನು ಆ ಸುರಪುರವ. ಯುಕ್ತವಲರಿಯದೆ ಯುಕ್ತವಲರಿಯದೆ ಎಲ್ಲಂದರಿವ ಮದೋಂಗ
ಬ್ರಹ್ಮಾಂಡವ ನಡುಗುವುದೀಗಲೇ ಸುರಾತವ ನಡುಗುವುದೀಗಲೇ ಬ್ರಹ್ಮಾಂಡವ ನಡುಗುವುದೀಗಲೇ ಅಗಳ ಭೈರವ ಮಮತೆಯಿಂದಲೇ ಪರಂಪರಿಸುವೆ ವಿಧಾನೈಸುವೆ ಅಗಳ ಭೈರವ ಮಮತೆಯಿಂದಲೇ ಪರಂಪರಿಸುವೆ ವಿಧಾನೈಸುವೆ ಶರಣಾಗತರನ್ನು ಆದರಿಸುವೆನು ಶರಣಾಗತರನ್ನು ಆದರಿಸುವೆನು ವಿರಾಧವ ಪ್ರಭಾದವ ವಿರಾಧವ ಪ್ರಭಾದವ ಬ್ರಹ್ಮಾಂಡವ ನಡುಗುವುದೀಗಲೇ ಸುರರಾಗವ ನಡುಗುವುದೀಗಲೇ ಬ್ರಹ್ಮಾಂಡವ ನಡುಗುವುದೀಗಲೇ ಯಾರು ನನ್ನನ್ನು ಭಯ ಭಕ್ತಿಯಿಂದ ಪೂಜಿಸುವರು ಅಂತಹ ಭಕ್ತರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವೆನು. ನನ್ನನ್ನು ತಿರಸ್ಕರಿಸುವುದರಾಹದವರಿಗೆ ತರತರವಾದ ಕಷ್ಟಗಳನ್ನು ಕೊಟ್ಟು ಕಾಣದೇ ಬಿಡುವುದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಆಹಾ! ಏನಿದು ದೇವಲೋಕವು ಇಂದು ಬಹಳ ಸಂಭ್ರಮದಿಂದ ಕಾಣುತ್ತಿರುವುದು. ನಾನೀಗಲೇ ದೇವಲೋಕಕ್ಕೆ ಹೋಗಿ ಸಹಸ್ರಾರು ಕೋಟಿ ದೇವ ಸಮೂಹದಿಂದ ಕೂಡಿರುವ ದೇವೇಂದ್ರನನ್ನು ನೋಡಿ ಮತ್ತೆ ಯಾರಾದರೂ ನನ್ನ ದೃಷ್ಟಿಗೆ ಬೀಳುವರೇನೋ ನೋಡುವೆನು. ಹೇಗಲೇ ಹೋಗುವೆ ಇಂದ್ರನ ಸ್ಥಾನಕ್ಕೆ ಹೇಗಲೇ ಹೋಗುವೆ ಇಂದ್ರನ ಸ್ಥಾನಕ್ಕೆ ಹೀಗಲೇ ಹೋಗುವೆ ದೇವೇಂದ್ರನ ಸ್ಥಾನಕ್ಕೆ ಸರಮನಿ ವರಿಸಿದ ಕಾರಣ ಸರಮನಿ ವರಗಣ ವರಿಸಿದ ಕಾರಣ ಕರುಣ ಕಂದರ್ವ ಕಿಂಪುರು ಸಾದಿ ಯಕ್ಷನಾಗ ಕಿಂಕರರು ಸೇರಿದೆ ಕರುಣ ಗಂಧರ್ವ ಕಿಂಪುರು ಸಾದಿ ಯಕ್ಷನಾಗ ಕಿಂಕರರು ಸೇರಿದೆ. ಏಕಲೇ ಹೋಗುವೆ ಇಂದ್ರನ ಸ್ಥಾನಕ್ಕೆ ಈಗಲೇ ಹೋಗುವೆ ದೇವೇಂದ್ರನ ಸ್ಥಾನಕ್ಕೆ ವಿಧ ವಿಧ ಪ್ರಯೋಗವೆಸಗುತ್ತದೆ. ಅದು ಮರವನ ಬರೆಯಲ್ಲ ವಿಧ ವಿಧ ಪ್ರಯೋಗವೆಸಗಿದನು. ಕದೈ ಮರವರಾಯತೆ ಗೆಡಿಸಿ ಕದೈ ಮರವರಾಯತೆ ಗೆಡಿಸಿ ಬರಿ ಬರಿ ಕಷ್ಟವ ನೀಡುವೆನ ಕದೈ ಮರವರಾಯತೆ ಗೆಡಿಸಿ ಬರಿ ಬರಿ ಕಷ್ಟವ ನೀಡುವೆನು. ಅದ ಮಾತ್ಸರ್ಯ ಮೋಹ ಲೋಭ ಕಾಮ ಕ್ರೋಧದಿಂದರವ ಅನಂತ ದುರುಳರ ಆರ್ಭಟವ ಅದ ಮಾತ್ಸರ್ಯ ಮೋಹ ಲೋಭ ಕಾಮ ಕ್ರೋಧದಿಂದರವ ಅನಂತ ದುರುಳರ ಆರ್ಭಟವ ಕಾಣಿಸುತ್ತ ಬೇಡಿಸುತ್ತಲ ಗೋಳಾಡಿಸುತ್ತ ಬಿಡುವೆಲೆಲ ಕಾಣಿಸುತ್ತ ಬೇಡಿಸುತ್ತ ಗೋಳಾಡಿಸಲು ನಾವು ಈಗಲೇ ಹೋಗುವೆ ಇಂದ್ರನ ಸ್ಥಾನಕ್ಕೆ ಈಗಲೇ ಹೋಗುವೆ ದೇವೇಂದ್ರನ ಸ್ಥಾನಕ್ಕೆ. ದುಷ್ಟರು ಎನ್ನಯ ದೃಷ್ಟಿಗೆ ಬಿದ್ದರೆ ಕಷ್ಟವ ಪಡಿಸುವ ಬಿಡುವೆಲ ದುಷ್ಟರು ಎನ್ನಯ ದೃಷ್ಟಿಗೆ ಬಿದ್ದರೆ ಕಷ್ಟವ ಪಡಿಸದ ಬಿಡುವೆಲ ಅದರಲ್ಲಿ ಇರುಳಲಿ ಕಲಿಕರವಿಲ್ಲದೆ ಕಾಣಿಸದ ಬಿಡಲಿ ಜನ ಅದರಲ್ಲಿ ಇರುಳಲಿ ಕಲಿಕರವಿಲ್ಲದೆ ಕಾಣಿಸದ ಬಿಡಲಿ ಜನ ಸಪ್ತಮ ಅಷ್ಟಮ ದ್ವಾದಶ ರಾಶಿಗೆ ಸೇರಿ ಕಾಡುವೆ ನಾನವರ ಸಪ್ತಮ ಅಷ್ಟಮ ದ್ವಾದಶ ರಾಶಿಗೆ ಸೇರಿ ಕಾಡುವೆ ನಾನವರ ಸತ್ಯವಂತರಿಗೆ ಸತತವುಲು ಸಫಲವಲ್ಲೇ ನೀಡುವೆನು ಸತ್ಯವಂತರಿಗೆ ಸತತವುಲು ಸಫಲವಲ್ಲೇ ನೀಡುವೆನು. ಈಗಲೇ ಹೋಗುವೆ ಇಂದ್ರನ ಸ್ಥಾನಕ್ಕೆ ಈಗಲೇ ಹೋಗುವೆ ದೇವೇಂದ್ರನ ಸ್ಥಾನಕ್ಕೆ. ಸುರಗಳ ಮುನಿಗಳನ್ನು ವರಿಸಿದ ಕಾರಣ ಸುರಗಳ ಮುನಿಗಳ ವರಿಸಿದ ಕಾರಣ ಗರ್ಭ ಗಂಧರ್ವ ಕಿಂಪುರುಷಾದಿ ಯಕ್ಷಲಾಮ ಕಿನ್ನರರು ಸೇರಿವೆ ಗರ್ಭ ಗಂಧರ್ವ ಕಿಂಪುರುಷಾದಿ ಯಕ್ಷಲಾಮ ಕಿನ್ನರರು ಸೇರಿವೆ. ಈಗಲೇ ಹೋಗುವೆ
ದಿಕ್ಪಾಲಕರೇ, ಮಹೇಂದ್ರ ಅಷ್ಟದಿಕ್ಪಾಲಕ ದೇವತೆಗಳು ಒಡೆಯನೆಂದರೆ ದುಷ್ಟದಾನವರ ಸದೆಬಡಿದು ಸಕಲ ಐಶ್ವರ್ಯ ಶೋಭಿತನಾಗಿ ವಜ್ರನಾದ ಸಚಿಯರಸು ಈ ಪುರಂದರನಿಗೆ ಅದಾರು ಸಾಟಿ ದಿಕ್ಪಾಲಕರೇ, ಮಹೇಂದ್ರ ಪಡೆದೆ ಭುಜ ಬಲ ವಿಜಯದ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದೆ ಭುಜ ಬಲ ವಿಜಯದ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದೆ ಅಗ್ನಿದೇವ ಗಂಧರ್ವ ಸುಬಲ್ವರು ಸಾಟಿ ಸುರಲೋಕದಯೇ ಅಮರೋದಿ ಬಗೆ ಗಂಧರ್ವ ಸುಬಲ್ವರು ಸಾಟಿ ಸುರಲೋಕದಯೇ ಅಮರೋದಿ ಬಗೆ ಕೈ ಸಮರಣಿಸುವ ಅಮರನೇಶ್ವರ ಧರ್ಮರಾಜ ಹರಿ ಸಮರಣಿಸುವ ಅಮರನೇಶ್ವರ ಹೊಲಿರುತ್ತ ನೆನೆಸುವೆ ಸೊರ ಸಾಮ್ರಾಜ್ಯವ ಭುಜಬಲ ವಿಜಯದ ವಿಜಯ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದೆ ದಿಕ್ಪಾಲಕರೇ, ಮಹೇಂದ್ರ ದೇವತೆಗಳಿಗೆ ಒಡೆಯನೆ ಎಂದೆನಿಸಿ ಸಕಲೇಶ್ವರ್ಯ ಶೋಭಿತನಾಗಿ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಅಮೃತಗಿಂಡಿ ಮೊದಲಾದವುಗಳಿಗೆ ಅಧಿಪತಿಯಾಗಿ ಮುತ್ತು, ರತ್ನ, ಅವಳ, ವಜ್ರ, ವೈಡೂರ್ಯ, ಮರಗತ ಮಾಣಿಕ್ಯ, ಗೋಮೇಧಿಕ ಪುಷ್ಯರಾಗಗಳೆಂಬ ಅಷ್ಟೈಶ್ವರ್ಯ ಸಂಪನ್ನನಾಗಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರೆಂಬ ಮೊದಲಾದ ಅಪ್ಸರಾಂಗನರ ಗಾನ ನಾಟ್ಯಗಳಿಂದ ಲೋಲನಾಗಿ ರಾರಾಜಿಸುತ್ತಿರುವ ಸಚಿ ಅರಸು ವಜ್ರಾಯುಧರನಾದ ಈ ಸುರಪತಿ ಮಹೇಂದ್ರನಿಗೆ ಅದಾರು ಸರಿಸಾಟಿ ಯಾರಾದರೂ ಇರುವರೇ? ಅಗ್ನಿದೇವ, ದೇವರಾಜ ಅಮರಾಧೀಶನೇ ಅಮರಾಧೀಶನೇ ಲಾಲಿಸು ಬೇಳುವೆ. ದೇವರಾಜ ಅಗ್ನಿದೇವ, ಅಮರಾಧೀಶನೇ ಲಾಲಿಸು ಬೇಳುವೆ. ಅಸುರರ ಪರಿಯನ್ನು ಅರುಷದಿ ನಾನು. ದೇವರಾಜ ಅಗ್ನಿದೇವ, ದೇವಗಣಗಳು ದೇವನಾರಾಯಣನ ದೇವಗಣಗಳು ದೇವನಾರಾಯಣನ ಗಿರಿಜಾರಮಣನ ನಿರುತವು ಭಜಿಸುವುದು. ಗಿರಿಜಾರಮಣನ ನಿರುತವು ಭಜಿಸುವುದು. ಅಮರಾಧೀಶನೇ ಲಾಲಿಸು ಬೇಳುವೆ. ಅಸುರರ ಪರಿಯನ್ನು ಅರುಷದಿ ನಾನು. ದೇವರಾಜ, ನಮ್ಮ ದೇವತೆಗಳು ಕ್ಷೇಮ ಅಲ್ಲದೆ ಹರಿಹರರನ್ನು ಭಕ್ತಿಯಿಂದ ಭಜಿಸುತ್ತಾ ಸಂತೋಷದಿಂದಿರುವರು. ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ. ಯಮಧರ್ಮರಾಜ, ಮಹೇಂದ್ರ ನಿನ್ನ ಯಮಲೋಕದ ವಿಚಾರ
ವಿಚಿತ್ರನಾದ ಮಹೇಂದ್ರ ಸಜ್ಜನರನ್ನು ಸ್ವರ್ಗ ಸೇರಿಸುತ್ತಾ ಪಾಪಿಗಳನ್ನು ರವರವ ಘೋರ ಕುಂಬಿಪಾತ ಎಂಬ ನರಕದಲ್ಲಿಟ್ಟು ಚಿತ್ರ ವಿಚಿತ್ರವಾದ ಹಿಂಸೆ ಕೊಟ್ಟು ಆ ಪಾಲಾಕ್ಷನ ಆಜ್ಞೆಯನ್ನು ಪಾಲಿಸುತ್ತಿರುವೆ. ಮತ್ತೇನಪ್ಪಣೆ? ಬಹಳ ಸಂತೋಷ. ಆನಂದ ದಿಕ್ಪಾಲಕರೇ, ನಿಮ್ಮ ನುಡಿಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ನಿಮ್ಮ ಪೀಠಗಳನ್ನೇ ಅಲಂಕರಿಸಿ. ವರ್ತಮಾನವೇನು? ಅವರನ್ನು ಘನ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಸುರವರನ ಸಭೆಯು ಮನಕ್ಕೆ ಮೋದಗೊಳಿತು. ಭಲೆ 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 ಯಕ್ಷ ಕೇಚರಗಳಿಂದ ಗಂಧರ್ವಾದಿಗಳಿಂದ ಯಕ್ಷ ಕೇಚರಗಳಿಂದ ಗಂಧರ್ವಾದಿಗಳಿಂದ ಮತ್ತೆ ವೀಕ್ಷಿಸಿ ನೋಡೆ ಮತ್ತೆ ವೀಕ್ಷಿಸಿ ನೋಡೆ ಸಿದ್ಧಾಚಾರ್ಯರಿಂದ ಗುರುದರಲ್ಲಿ ನರೇತಿಹಾಸುರತನ ಬರಿ ಬರಿ ಗುರುದರಲ್ಲಿ ನರೇತಿಹ ಸುರವರನ ಸಭೆಯು ಮನಕ್ಕೆ ಮೋದಗೊಳಿತು. ಭಲೆ 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 ಏನಿ ಸುರಪತಿಯ ಸಬಗಿನ ವೈಭವ. ಶ್ರೀ ಭಗವಾನ್ ಶನಿದೇವರಿಗೆ ನಮಸ್ಕರಿಸು. ನಿಮಗೆಲ್ಲರಿಗೂ ಮಂಗಳವಾಗಲಿ. ವರ್ತಮಾನವೇನು? ಅವರನ್ನು ಘನ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ನಾರಾಯಣ ನಾರಾಯಣ. ಜಯ ಜಯ ದೇವ ಕರುಣ ಪ್ರಭಾವ ಮೊರೆಯೈ ನೀ ದೊರೆಯೇ ಹರಿಯೇ ಮೊರೆಯೈ ನೀ ದೊರೆಯೇ. ಜಯ ಜಯ ದೇವ ಕರುಣ ಪ್ರಭಾವ ಮೊರೆಯೈ ನೀ ದೊರೆಯೇ ಹರಿಯೇ ಮೊರೆಯೈ ನೀ ದೊರೆಯೇ. ಸಾಗರ ದೊಡೆಯನೆ ಆದಿ ಅಂತ್ಯ ರೈತನೆ. ಸಾಗರ ದೊಡೆಯನೆ ಆದಿ ಅಂತ್ಯ ರೈತನೆ. ಲಕ್ಷ್ಮೀ ಪ್ರಿಯನೆ ಭಕ್ತಿವಾಹನನೆ. ಲಕ್ಷ್ಮೀ ಪ್ರಿಯನೆ ಭಕ್ತಿವಾಹನನೆ. ಸುಂದರ ಶಿಕ್ಷಿಪ ದೇವನೇ.
ದೇವನೇ ಜಯ ಜಯ ದೇವ ತರುಣ ಪ್ರಭಾವ ಮೊರೆಯನೆ ದೊರೆಗೆ ಹರಿಯೇ ಮೊರೆಯನೆ ದೊರೆಗೆ ಹರಿಯೇ ಮೊರೆಯನೆ ದೊರೆಗೆ ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುವೆವು. ಮಹೇಂದ್ರ ದಿಕ್ಪಾಲಕರು ನಿಮಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಪೂಜ್ಯರೇ, ನೀವು ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಆದ ಕಾರಣ ನೀವು ತಿಳಿದ ಹಾಗೆ ಸತ್ಯವಂತರು, ಸೃಜನಶೀಲರು ನೀವು ಕಂಡ ಹಾಗೆ ಯಾರಾದರೂ ಇರುವರೇ ಪೂಜ್ಯರೇ? ಯಾರೂ ಇಲ್ಲ. ಆದರೆ ದಯಮಾಡಿ ತಿಳಿಸಿ ಪೂಜ್ಯರೇ. ಕಾಶಿನಗರದ ಅರಸನಾದ ವಿಜಯನನ್ನು ಮತ್ತು ಆತನ ಸತಿಯಾದ ತಂಗಾದೇವಿಯು ಮಹಾಭಕ್ತಿವಂತರು. ಅವರು ಅಂತಹ ಸತ್ಯವಂತರೇ ಪೂಜ್ಯರೇ? ಅವರ ಭಕ್ತಿ ಶ್ರದ್ಧೆ ಸತ್ಯ ಧರ್ಮಗಳನ್ನು ಹೊಗಳಲು ಅಸಾಧಾರಣವಾಗಿರುವುದು. ಅಂತಹ ಸತ್ಯವಂತರು ನಾನು ಎಲ್ಲಿಯೂ ನೋಡಲಿಲ್ಲವಯ್ಯ. ನಾರದ ನುಡಿದ ನಿಲ್ಲಿಸು ನಾರದ. ನುಡಿದ ನಿಲ್ಲಿಸು ನಾರದ. ಅಂತಹ ಸತ್ಯ ಪಾಲಿಪರೆ ಆ ನರರೋ. ನರದ ಪರಿಯ ಸುರ ಸಭೆಯಳು ಹೊಗಳಲೆ ನಾರದ. ನರದ ಪರಿಯ ಸುರ ಸಭೆಯಳು ಹೊಗಳಲೆ ನಾರದ. ಜ್ಞಾನಿಯಾದ ನೀನು ಮಂದಮತಿಯ ತರದಲೆ. ಜ್ಞಾನಿಯಾದ ನೀನು ಎಂದು ಮಂದಮತಿಯ ತರದಲ್ಲಿ. ನರದ ಪರಿಯ ಸುರ ಸಭೆಯಳು ಹೊಗಳಲೇಕೆ ನಾರದ. ಹೊಗಳಲೇಕೆ ನಾರದ. ಹೊಗಳಲೇಕೆ ನಾರದ. ಕೊಂಬಿ ಉಪ್ಪಿ ಮೆರವ ನರರ ಸತ್ಯವಂತ ನಿಲುವೆಯ. ಕೊಂಬಿ ಉಪ್ಪಿ ಮೆರವ ನರರ ಸತ್ಯವಂತ ನಿಲುವೆಯ. ಸುರರಲ್ಲಿ ನರರಲ್ಲಿ ಸುರರಲ್ಲಿ ನರರಲ್ಲಿ ಅವರ ಪರಿಯ ಉಸುರಲೇಕೆ ನಾರದ. ಹೊಗಳಲೇಕೆ ನಾರದ. ಹೊಗಳಲೇಕೆ ನಾರದ. ನಾರದ ಆ ಮಾನವರು ಅಂತಹ ಸತ್ಯವಂತರೇ? ಅವರ ಸತ್ಯವನ್ನು ಈ ಸುರಸಭೆಯಲ್ಲಿ ಹೊಗಳುತ್ತಿರುವಲ್ಲ, ಅಂತಹ ಸತ್ಯ ಪಾಲಿಪರೇ ಅವನರರು. ದೇವ ಶಾಂತಿ ಶಾಂತಿ. ಕೃತಾಕೋಪ ಏಕೆ? ಧರ್ಮನಿರತರು ದೈವಭಕ್ತರಾದ ಆ ದಂಪತಿಗಳು ಎಂತಹ ಸಂದರ್ಭ ಬಂದರೂ ಸಹ ಸತ್ಯವನ್ನು ಮಾತ್ರ ಬಿಡರು. ಇದು ನಿಜವೇ? ಇಲ್ಲಿ ಅಸತ್ಯಕ್ಕೆ ಸ್ಥಳವೇ ಇಲ್ಲ. ಮೇರು ಪರ್ವತಗಳು ತಲೆ ಕೆಳಗಾದರೂ ಸರಿಯೇ, ಸೂರ್ಯ ಚಂದ್ರರ ಪತನವು ತಪ್ಪಿದರೂ ಸರಿಯೇ, ಅವ ಸತ್ಯವನ್ನು ಮಾತ್ರ ಬಿಡರು. ಇದು ಮಾತು ಸತ್ಯ ಸತ್ಯ ಸತ್ಯ. ನಾರದ ಶ್ರೀದೇವ ಎಲ್ಲರ ಬಂತವೇ ನಾರದ. ಎನ್ನಳು ಬಂತವೇ ನಾರದ. ಕಡುಮೂರ್ ಕರೋನರರು ಸತ್ಯ ಪಾಲಿಪರೇ. ಬಿಡುವೆನೆ ಪರೀಕ್ಷಿಸದವರ. ನಾರದ ಶ್ರೀದೇವ ಶಾಂತಿ ಶಾಂತಿ. ಬಿಡುವೆನೆ ಪರೀಕ್ಷಿಸದವರ. ಫಲ ಛಲಪಾದದಾರೆ ಈ ನುಡಿ ಸತ್ಯ. ಆ ವಿಜಯ ಸಿಂಹನು ನನ್ನ ತಂಗಾದೇವಿಗೆ ವಿಧ ವಿಧವಾದ ಕಷ್ಟಗಳನ್ನು ಕೊಟ್ಟು ಅವರ ಸತ್ಯವನ್ನು ಪರೀಕ್ಷಿಸುವೆನು. ಮುಂದೆ ಅವರಿಗೆ ಕೊಡುವ ಕಷ್ಟಗಳನ್ನು ನೀನೇ
ಕಾಂತೆ ಕಾಂತೆ ಸುಳಿಯಲವಲ ಸೆರಗಿ ನಾನು ಬಳಲು ಬಂದೆನೋ ಅಂದ ಆಸನೆಂಬ ನುಡಿಯ ತಂದು ಬಿಡುವೆನ ಅಂದ ಆಸನೆಂಬ ನುಡಿಯ ತಂದು ಬಿಡುವೆನ ಚಲವಲಾಂತನು ಫಲ ಚಲವಲಾಂತನು ಚಲವಲಾಂತನು ಫಲ ಚಲವಲಾಂತನು ಮಹೇಂದ್ರ ಇದಕ್ಕೆ ನೀನೇ ಸಾಕ್ಷಿಯಾಗಿರುವೆ ಸಂಭಾಬಲಾಕ್ಷ ನಾರಾಯಣ ನಾರಾಯಣ. ಪೂಜ್ಯರೇ, ಮಹೇಂದ್ರ, ನೀವು ಕಲಹಪ್ರಿಯರೆಂಬ ನಿಮ್ಮ ಹೆಸರು ಸಾರ್ಥಕವಾಯಿತು. ಶ್ರೀ ಶನಿದೇವರ ಕೋಪ ದೃಷ್ಟಿಗೆ ಪಾತ್ರರಾಗಿರುವ ಆ ದಂಪತಿಗಳ ಪಾಡೇನು? ದೇವೇಂದ್ರ, ನಿನಗೆ ಆ ಚಿಂತೆ ಬೇಡ. ಆ ದಂಪತಿಗಳ ಕೀರ್ತಿಯನ್ನು ಮುಂದೆ ನೀನು ನೋಡಿವೆಂತೆ ನಾನೇನು ಬರುತ್ತೇನೆ. ನಾರಾಯಣ ನಾರಾಯಣ.